ಸಲುವಾಗ ಅವರನ್ನು ಅಲ್ಲಿ ತೆಗೆದು ಹಾಕೋದು ಭಾಳ ಕಷ್ಟದ ಕೆಲಸ ಅನ್ನೋದು ಅವ್ರಿಗೂ ಗೊತ್ತದ. ಅದಕ್ಕಾಗಿ ಅವ್ರು ಹೊಸದಾಗೆ ಇವತ್ತು ಅನಿವಾರ್ಯದ ಸೌದಿ ಅವ್ರಿಗೆ ಹೇಳ್ತಾನೆ ಅವ್ರಿಗೆ. ಜೊತೆಗೆ ಇವತ್ತು ಮೊದಲಷ್ಟು ಒಳ್ಳೆಯ ಪ್ರೀತಿ ವಿಶ್ವಾಸ ನಮ್ಮ ವಿ ಎಲ್ ಪಾಟೀಲ್ ಕುಟುಂಬ ಜೊತೆಗೆ ಇಲ್ಲ ಅನ್ನೋದು ಗೊತ್ತದ ಜಾರಕಿಹೊಳಿ ಜೊತೆಗೆ. ಅವರು ಸಹ ಪ್ರತಾಪ್ರಾವ್ ಅವರು ಕಡಾಡಿ ನಮ್ಮ ಮಾಂತೇಶ್ ಕಡಾಡಿ ಅವರ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಡೋದು ಹೋದ್ರೆ ನಾವು ಜೆ ಡಿ ಎಸ್ನ ಕೊಡಿಸ್ತು ಅನ್ನೋ ಮಾತನ್ನು ಗಮನಿಸಿದಾಗ ಸಹಜವಾಗಿ ಈ ರಾಯಬಾಗ, ಅಥಣಿ, ಹುಕ್ಕೇರಿ ಸುತ್ತಮುತ್ತ ವಿಶೇಷವಾಗಿ ಇವರು ಚಿಕ್ಕೋಡಿಯಲ್ಲಿದ್ದಂಥ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಎರಡು ಕಡೆ ಮೃದಂಗಂ ಇದ್ದಂಗೆ ಅವರು ಇತ್ತು ಠುಮ್ ಯಾವುದು ಬಲ ಹೆಚ್ಚಾಗ್ತದೆ ಮೋಸ್ಟ್ಲಿ ಆ ಕಡೆ ಸರಿಯುವಂಥ ಒಂದು ಮನೋವೃತ್ತಿ. ಆದರೆ ಅವರಿಗೆ ನಮ್ಮ ಕೆಲಸ ಆಯಿತು, ತಾವಾಯಿತು, ನಮ್ಮ ಕ್ಷೇತ್ರ ಆಯಿತು. ಯಾರು ಗೆದ್ದರು, ಯಾರು ಪ್ರಭಾವಳಿ ಆಗ್ತಾರೆ ಜಿಲ್ಲಾ ಮಟ್ಟದಲ್ಲಿ ಅನ್ನೋದು ಅವ್ರಿಗೂ ಆಸೆ ಇದ್ದರೂ ಸಹ ಓಪನ್ ಆಗಿ ತೋರಿಸ್ಕೊಳ್ಳೋದು ಹೊರಟಿದ್ದಾರೆ. ಹೀಗಾಗಿ ಇನ್ನುಳಿದು ಅದೇ ರೀತಿ ಇಲ್ಲೇ ನಾವು ನೋಡ್ಬೋದು. ರಾಮದುರ್ಗ ಬಂದಾಗ ಇಲ್ಲಿ ಪಟ್ಟಣವ್ರು ಸಹಿತ ಅಷ್ಟೇ, ಪಟ್ಟಣವರಾಯಿತು, ಯಾದವಾಡ ಅವರಾಯಿತು, ಏನಿದೆ ಅವರಿಬ್ಬರ ಮಧ್ಯದಲ್ಲಿ ಕಾಂಪಿಟೇಷನ್. ಮೂರನೇದವ್ರು ಬಂದ್ರೆ ತಾವು ಒಂದು ಅನ್ನುವಂಥ ಮೆಸೇಜ್ ಈಗಾಗಲೇ ಡಿ ಸಿ ಸಿ ಬ್ಯಾಂಕಿನ ನೆಲೆಯಲ್ಲಿ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಬಾಲಚಂದ್ರ ಅವರು ಎಂಟ್ರಿ ಹೊಡೆಯೋ ಸಂದರ್ಭದಲ್ಲೇ ಅದನ್ನ ಎಂಟ್ರಿ ಆಗದಂಗೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ತಡೆದು ಒಂದು ಇತಿಹಾಸ ಅದು. ಡಿ ಸಿ ಸಿ ಬ್ಯಾಂಕ್ನಲ್ಲೂ ಅಷ್ಟೇ ಇದರರ್ಥ ನಾವು ತಿಳ್ಕೊಬೇಕಾಗಿದೆ. ರಾಮದುರ್ಗ ಆಯಿತು ಮತ್ತು ಬೈಲಹೊಂಗಲು ಸಹಿತ ಈ ಜಾರಕಿಹೊಳಿ ಸಹೋದರರ ಎಂಟ್ರಿಗೆ ಅದು ಸಹಿತ ಅಲ್ಲೇ ನಮ್ಮ ಮಹಾಂತೇಶ್ ಕೌಜುಲ್ಗಿ ಅವರು ಅಡ್ಡಗಾಲಿದ್ದಾರೆ ಅನ್ನೋದು. ಇನ್ನು ಬೆಳಗಾವಿ ಮತ್ತು ಬಂದ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರು ತಮ್ಮ ಅಸ್ತಿತ್ವ ಪೆಟ್ಟು ಬರುವಂಗೆ ಕಂಡ್ರು ಅವರು ಶಟ ನಿಲ್ತಾರೆ ಅನ್ನೋದು ಈಗಾಗಲೇ ಕಂಡುಕೊಂಡಿದ್ದಾರೆ. ಹೀಗಾಗಿ ಇವೆಲ್ಲ ಫ್ಲಸ್ ಆ್ಯಂಡ್ ಮೈನಸಸ್ ತಿಳ್ಕೊಂಡಿರುವಂಥ ರಮೇಶ್ ಕತ್ತಿಯವರು ಮತ್ತು ಸೌದಿಯವರು ಈ ಸಲ ಹೊಸ ರಾಜಕೀಯ ಪ್ಲ್ಯಾನ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆ ಅಲ್ಲಿ ಮುಖ್ಯವಾಗಿ ತಾವು ಬೆಳಿಬೇಕು ಅನ್ನೋಂಥ ಅಭಿಲಾಷೆ ಜಬರ್ದಸ್ತಾಗಿ ಜಾರಕಿಹೊಳಿ ಸಹೋದರರಲ್ಲಿದ್ದರೆ ನಮ್ಮನ್ನು ನಾವು ಉಳಿಸಬೇಕು ನಮ್ಮ ಕ್ಷೇತ್ರದಲ್ಲೇ ಅನ್ನುವಂಥ ಪ್ರಬಲ ಆಕಾಂಕ್ಷೆ ರಮೇಶ್ ಕತ್ತಿ ಮತ್ತು ಸೌದಿಯವರಿಗೆ ಹುಟ್ಟಿದ್ರಿಂದಾಗಿ ಹೊಸ ರಾಜಕೀಯ ಸಮೀಕರಣಗಳು ಈ ಸಂದರ್ಭದಲ್ಲಿ ಆಗ್ಬೋದು. 2022 ಸಮೀಪದಲ್ಲೇ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಇನ್ನೂ ಒಂದು ಏನು ಕೇಳಿ ಬರ್ತಾ